ಮುಖ್ಯಮಂತ್ರಿಗಳೇ ತಕ್ಷಣವೇ ರಾಜೀನಾಮೆಯನ್ನ ಕೊಡಿ, ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಿ. ಇಡಿ ಅಸ್ತ್ರ ಬೆನ್ನಲ್ಲೇ ಬಿಜೆಪಿಯಿಂದ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಟ್ವೀಟ್ ಎಕ್ಸ್ ಮೂಲಕ ರಾಜೀನಾಮೆಗೆ ಬಿಜೆಪಿ ಇದೀಗ ಆಗ್ರಹಿಸ್ತಾ ಇದೆ. ಭ್ರಷ್ಟ ಹಾಗೂ ಬಂಡರು ಗೊಂಬೆ ಎಣಿಸುವ ದಿನ ಇದೀಗ ಹತ್ತಿರ ಆಗ್ತಾ ಇದೆ. ಮೂಢ ಆಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದು ಸ್ವಾಗತಾರ್ಹವಾಗಿದೆ ಎಂದು ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಕ್ಲೀನ್ ಚಿಟ್ ಪಡೆಯಲು ಹವಣಿಸ್ತಾ ಇದ್ದ ಸಿಎಂ ಈಗ ಏನಂತೀರಿ ಎಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರೇ ಆದಷ್ಟು ಬೇಗ ರಾಜೀನಾಮೆಯನ್ನ ಕೊಟ್ಟು ಕೂಡಲೇ ತನಿಖೆಯನ್ನ ಎದುರಿಸಿ. ಭ್ರಷ್ಟರ ರಾಜೀನಾಮೆ ಪಡೆಯಲು ರಾಹುಲ್ ಇನ್ನೆಷ್ಟು ದಿನ ಬೇಕು ಎಂದು ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಟ್ವೀಟ್ ಮೂಲಕ ಆಗ್ರಹಿಸಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರು. ಮುಖ್ಯಮಂತ್ರಿಗಳೇ ತಕ್ಷಣವೇ ರಾಜೀನಾಮೆಯನ್ನ ಕೊಡಿ ಎಂದು ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಡಿ ಅಸ್ತ್ರ ಬೆನ್ನಲ್ಲೇ ಬಿಜೆಪಿಯಿಂದ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಟ್ವೀಟ್ ಎಕ್ಸ್ ಮೂಲಕ ರಾಜೀನಾಮೆಗೆ ಬಿಜೆಪಿ ನಾಯಕರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಭ್ರಷ್ಟ ಹಾಗೂ ಬಂಡರು ಗೊಂಬೆ ಎಣಿಸುವ ದಿನ ಹತ್ತಿರ ಆಗ್ತಾ ಇದೆ. ಆದಷ್ಟು ಬೇಗ ರಾಜೀನಾಮೆಯನ್ನ ನೀಡಿ. ಮೂಢ ಆಸ್ತಿ ಮುಟ್ಟುಗೋಲು ನಂತರ ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮೂಢ ಹಗರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸಾಕಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಎಂಬ ಒತ್ತಾಯವನ್ನ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಒಂದು ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು ಬಿಜೆಪಿ ನಾಯಕರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ವಿಚಾರಣೆಯನ್ನ ಕೂಡ ಎದುರಿಸಿದ್ರು. ವಿಚಾರಣೆಯನ್ನ ಎದುರಿಸಿದ ನಂತರ ಇದೀಗ 300 ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳೇ ತಕ್ಷಣವೇ ರಾಜೀನಾಮೆಯನ್ನ ಕೊಡಿ ಎಂದು ಬಿಜೆಪಿ ನಾಯಕರು ಇದೀಗ ಒತ್ತಾಯವನ್ನ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಮೂಢ ಆಸ್ತಿ ಮುಟ್ಟುಗೋಲು ಸಂಚಲನವನ್ನ ಮೂಡಿಸ್ತಾ ಇದೆ. ಇಡಿ ಕ್ರಮಕ್ಕೆ ರಣದೀಪ್ ಸುರ್ಜೇವಾಲಾ ಕಿಡಿಕಿಡಿಯಾಗಿದ್ದಾರೆ. ಮೂಢ ಆಸ್ತಿ ಮುಟ್ಟುಗೋಲು ಇದೀಗ ರಾಜ್ಯಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇದೆ. ಇಡಿ ಕ್ರಮಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಿಡಿಕಾರಿದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರದ ಪಿತೂರಿಯಾಗಿದೆ ಎಂದು ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಮಿತ್ ಶಾ ಪ್ರಕರಣವನ್ನ ಮರೆಮಾಚಲು ಈ ರೀತಿ ಯತ್ನವನ್ನ ಮಾಡಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಕೇಂದ್ರದ ವಿರುದ್ಧ ಸುರ್ಜೇವಾಲಾ ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೂಢ ಆಸ್ತಿ ಮುಟ್ಟುಗೋಲು ಈಗ ರಾಜ್ಯಾದ್ಯಂತ ಸಂಚಲನವನ್ನ ಮೂಡಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣದೀಪ್ ಸಿಂಗ್ ಇಡಿ ಕ್ರಮಕ್ಕೆ ಕಿಡಿಕಾರಿದ್ದಾರೆ. ಇದೆಲ್ಲ ಕೇಂದ್ರ ಸರ್ಕಾರದ ಪಿತೂರಿಯಾಗಿದೆ. ಅವರ ಅಕ್ರಮಗಳನ್ನ ಮುಚ್ಚಿ ಹಾಕಿಕೊಳ್ಳಲು ಈ ರೀತಿ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಪ್ರಕರಣವನ್ನ ಮರೆಮಾಚಲು ಈ ರೀತಿ ಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರದವರು ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. इस प्रकार से दलितों पर, वंचितों पर, शोषितों पर, गरीबों पर ये सरकार हमला बोल रही है और संविधान पर उसे लेकर राहुल गांधी जी और खड़गे साहब के नेतृत्व में हमारे अध्यक्ष डीके शिव कुमार जी और मुख्यमंत्री सिद्धारमैया जी के नेतृत्व में बेलगांव की ऐतिहासिक वीर भूमि से एक बार फिर जय बापू, जय भीम, जय संविधान रैली हो रही है। और इससे घबरा कर, इससे डर कर भारत सरकार, मोदी सरकार अब एक बार फिर स्वांग रच रही है, परपंच रच रही है। ईडी की ये जो कार्रवाई, ये जय बापू, जय भीम, जय संविधान रैली से घबराहट है कि कहीं देश में ये माहौल बनता जा रहा है कि बाबा साहब का अपमान करने वाले श्री अमित शाह का इस्तीफा होना ही चाहिए। ये अब आम गरीब साधारण व्यक्ति कह रहा है। 300 करोड़ का जो घोटाला हुआ है उसमें सीएम का भी नाम है। मैंने जैसा आपको बताया ये कोरी बकवास है, बचकाना हरकत है और जय बापू, जय भीम, जय संविधान रैली से डरी हुई बीजेपी इस प्रकार के ओछे हथकंडे अपना रही है। आपका स्पीड कम करने के लिए ಅಮಿತ್ ಶಾ ರಾಜೀನಾಮೆಗೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಒತ್ತಾಯಿಸ್ತಾ ಇದೆ. ಸಂವಿಧಾನವನ್ನ ಉಳಿಸಲು ಬೃಹತ್ ಜಾಥವನ್ನ ಕಾಂಗ್ರೆಸ್ ಸರ್ಕಾರದಿಂದ ಈಗಾಗಲೇ ಹಮ್ಮಿಕೊಂಡಿದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನವನ್ನ ಮಾಡ್ತಿದ್ದೇವೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಅಭಿಯಾನದ ನೇತೃತ್ವವನ್ನ ವಹಿಸಿದ್ದಾರೆ. ಇದಕ್ಕೆ ಹೆದರಿ ಕೇಂದ್ರದವರು
ಸಿದ್ದು ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ವಿರುದ್ಧ ಸುರ್ಜೇವಾಲಾ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಈ ಹಿಂದೆ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ.